ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಪುನರ್ವಸು ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ. ಶ್ರೀರಾಮಚಂದ್ರನ ನಕ್ಷತ್ರ ಇದು, ಜನನವಾಗಿರತಕ್ಕಂಥ ನಕ್ಷತ್ರ. ಈ ನಕ್ಷತ್ರದ 1, 2, 3 ಈ 3 ಪಾದಗಳು ನಿಮಗೆ ಮಿಥುನ ರಾಶಿಯಲ್ಲಿ ಬಂದರೆ 4ನೇ ಪಾದ ಕಟಕ ರಾಶಿಯಲ್ಲಿ ಬರತಕ್ಕಂಥದ್ದು. ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರ. ನಿಮ್ಮದು ಸಾಫ್ಟ್ ನೇಚರ್, ಅಂದರೆ ದೇವಗಣಕ್ಕೆ ಬರ್ತೀರಾ, ಸದಾಕಾಲ ಮುದ್ರದ ಮಾತುಗಳನ್ನು ಆಡ್ತೀರಾ, ಒಂಥರ ಸೈಲೆಂಟಾಗಿರತಕ್ಕಂಥ ವ್ಯಕ್ತಿಗಳು ನೀವು. ಯಾವತ್ತೂ ಯಾರ ತಂಟಿಗೆ ಹೋಗೋದಿಲ್ಲ, ನೀವಾಯಿತು ನಿಮ್ಮ ಕೆಲಸವಾಯಿತು ಅಂತಿರತಕ್ಕಂಥವ್ರು. ಏನಾರ ಕನ್ವೆ ಮಾಡಬೇಕು ಅಂತ ಅನಿಸಿದ್ರೆ ಕೋಪದಲ್ಲಿದ್ದರೂ ಕೂಡ ನಗ್ತಾನೆ ಬೈದ್ಬಿಟ್ಟಿರ್ತೀರಿ. ಆ ಥರ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು. ಯಾವಾಗಲೂ ಕೂಡ ದೇವರು ಜಪ ತಪ ಹೋಮ ಈ ಥರ ದೇವರ ಸ್ಮರಣೆಯಲ್ಲೇ ಸಮಯವನ್ನು ಕಳೀತೀರಾ. ಧನಾತ್ಮಕವಾಗಿ ನಿಮಗೆ ನೀವು ಎನರ್ಜೈಸ್ ಮಾಡ್ಕೊಳ್ತಾ ಹೋಗ್ತೀರಿ. ಒಂದೊಂದ್ಸಲಿ ತುಂಬ ವಿಚಿತ್ರವಾಗಿ ಆಡ್ತೀರಾ. ನಿಮ್ಮನ್ನ ಅರ್ಥ ಮಾಡ್ಕೊಳತಕ್ಕಂಥದ್ದೇ ಕಷ್ಟ ಆಗ್ಬಿಡುತ್ತೆ. ಒಂದೊಂದ್ಸಲಿ ತುಂಬ ಜನ ಅಂತಾರೆ, ಎಲ್ಲೋ ಸರಿಯಾಗಿದ್ದೆ ಕಣಪ್ಪ, ಇದ್ದಕ್ಕಿದ್ದಂಗೆ ಯಾಕೆ ಈ ಥರ ಮನಸ್ಥಿತಿ ಚೇಂಜ್ ಮಾಡ್ಕೊಂಬಿಟ್ಟೆ, ನೀನು ಅರ್ಥ ಮಾಡ್ಕೊಳ್ಳೋದು ಒಂದ್ಸಲಿ ಕಷ್ಟ ಆಗ್ಬಿಡುತ್ತೆ ಅಂತ ಜನ ನಿಮ್ಮ ವಿರುದ್ಧ ಅಥವಾ ಪರವಾಗಿ ಮಾತಾಡುವಂಥರಾಗ್ತಾರೆ. ಎಷ್ಟೋ ಸಾರಿ ತುಂಬ ದೂರದ ಆಲೋಚನೆ ಇಟ್ಕೊಂಡು ಕೆಲಸ ಕಾರ್ಯವನ್ನು ಮಾಡ್ತೀರಾ. ಒಂದು ಕೆಲಸ ಮುಕ್ತಾಯ ಆಗೋರು ಕೂಡ ಸಮಾಧಾನವೇ ಇರೋದಿಲ್ಲ. ಎಲ್ಲ ವಿಚಾರದಲ್ಲೂ ಕೂಡ ಖುಷಿಯನ್ನು ಕಾಣ್ತೀರಾ. ಅಂದರೆ ನಿಮಗೆ ಸ್ವಲ್ಪ ಸಿಕ್ಕರೂ ಸಾಕು, ತೃಪ್ತಿಕರ ಜೀವನ. ಅರಮನೆಯೇ ಬೇಕು, ದೊಡ್ಡ ಹಾಗೆ ಇರಬೇಕು, ಹೀಗೆ ಇರಬೇಕು, ಆ ಥರದ್ದು ಏನೂ ಇರೋಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ಸು. 10 ರೂಪಾಯಿ ಕೊಡೋ ಜಾಗದಲ್ಲಿ ಬರೀ 1 ರೂಪಾಯಿ ಕೊಟ್ಟರೆ ತೃಪ್ತಿ ಇದೆ ನಿಮ್ಮಲ್ಲಿ. ಅಲ್ಪ ತೃಪ್ತಿಯನ್ನು ತುಂಬ ಚೆನ್ನಾಗಿ ಪಡ್ಕೊಳ್ತೀರಾ, ಅದರಲ್ಲೇ ಸಂತೋಷ ಕಾಣುವಂಥರಾಗ್ತೀರಾ. ಕೆಲವೊಂದು ನಕ್ಷತ್ರಗಳನ್ನ ನಾವು ನೋಡ್ತೀವಲ್ಲ, ತೃಪ್ತಿಯೇ ಇರೋದಿಲ್ಲ. ತುಂಬ ಜನ ರೇಗಿಸ್ತಿರ್ತಾರೆ, ಅತೃಪ್ತ ಆತ್ಮನಿಂದು ತೃಪ್ತಿನೇ ಪಡೋದಿಲ್ಲ ಅಂತ. ಆದರೆ ನೀವು ಆಗಲ್ಲ. ಏನು ಭಗವಂತ ಕೊಟ್ಟ ಅದೇ ಪ್ರಸಾದ ಅಂತ ತೃಪ್ತಿ ಪಡ್ಕೊಳ್ತೀರಾ, ಅದರಲ್ಲೇ ಖುಷಿ ಕೂಡ ಕಾಣ್ತೀರಾ. ಹಾಗೆಯೇ ತುಂಬ ಸೌಂದರ್ಯ ಪ್ರಿಯರು ನೀವು. ಸೌಂದರ್ಯದ ವಿಚಾರಕ್ಕೆ ಮುಖವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು, ತುಂಬ ಚೆನ್ನಾಗಿ ರೆಡಿ ಆಗಬೇಕು, ಡ್ರೆಸ್ ಸೆನ್ಸ್ ಎಲ್ಲ ಹೀಗೆ ಇರಬೇಕು ಅಂತ ಜಾಸ್ತಿ ಸಮಯವನ್ನು ಕೊಡ್ತೀರಾ. ಬುದ್ಧಿವಂತರು. ನೀವು ಆಡತಕ್ಕಂಥ ಮಾತುಗಳು ಬೇರೆಯವ್ರಿಗೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಆತ ರಿಪ್ಲೈ ಮಾಡೋಕ್ಕೆ ಸಾಧ್ಯವೇ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಮಾತಾಡಿ ಅವನ ವಿರುದ್ಧ ಗೆಲ್ತೀರಿ ನೀವು. ಮಾತಿನಲ್ಲೇ ದೊಡ್ಡ ಅಸ್ತ್ರವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಯಾವಾಗಲೂ ಹಸನ್ಮುಖಿ, ನಗ್ತಾ ಎಲ್ಲ ಕೆಲಸ ಕಾರ್ಯದಲ್ಲಿ ಮಾತಾಡ್ತಾ ಹೋಗ್ತಿರ್ತೀರ, ಕೆಲಸ ಮಾಡ್ತಿರ್ತೀರಿ. ಎಂಥದೇ ಸ್ಟ್ರೆಸ್ ಬಂದರೂ ಕೂಡ ಅದನ್ನು ನೀಟಾಗಿ ನಿಭಾಯಿಸುವಂಥರಾಗ್ತೀರಾ. ತಾಳ್ಮೆಯ ಗುಣ ತುಂಬ ಚೆನ್ನಾಗಿದೆ. ಬೇಗ ಪ್ರವೋಕ್ ಆಗೋದಿಲ್ಲ, ಬೇಗ ದುಡುಕೋದಿಲ್ಲ, ಆತನ ನಿರ್ಧಾರಗಳು ತೆಗೆದುಕೊಳ್ಳೋದಿಲ್ಲ, ಯಾರ ವಿರುದ್ಧವೂ ಕೂಡ ಸುಮ್ಮನೆ ಮಾತಾಡೋದಿಲ್ಲ. ಎಲ್ಲವೂ ಕೂಡ ತಾಳ್ಮೆಯಿಂದ ಯೋಚನೆ ಮಾಡ್ತೀರಿ. ಇದು ಸರಿನಾ ತಪ್ಪ, ಯಾವುದು ಸರಿ ಯಾವುದು ತಪ್ಪು, ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಅಂತ ನೀಟಾಗಿ ಪರಿಶೀಲನೆ ಮಾಡಿಕೊಂಡು 2 ಬಾರಿ ಯೋಚನೆ ಮಾಡಿ ತದನಂತರವೇ ನಿರ್ಧಾರ ತೆಗೆದುಕೊಳ್ಳತಕ್ಕಂಥದ್ದು. ಅದು ಖಂಡಿತ ಶುಭ ಲಾಭ ಸದಾಕಾಲ ಇರುತ್ತೆ. ನಿಮಗೆ ಎಲ್ಲ ವಿಚಾರದಲ್ಲೂ ಕೂಡ ಅಭಿವೃದ್ಧಿನ ಹೊಂದುವಂತರಾಗ್ತೀರ. ಜೀವನದಲ್ಲಿ ಶ್ರೇಯಸ್ಸು ಸದಾಕಾಲ ನಿಮ್ಮ ಮುಂದಿಗೆ ಇದ್ದೇ ಇರುತ್ತದೆ. ತುಂಬ ಶಾಸ್ತ್ರಗಳನ್ನು ನಂಬ್ತೀರಾ, ತುಂಬ ದೇವರ ಭಕ್ತಿ ನಿಮಗೆ, ಆಧ್ಯಾತ್ಮಿಕ ತುಂಬ ಜಾಸ್ತಿ ಇರುತ್ತೆ. ಒಳ್ಳೆ ಬಿಸ್ನೆಸ್ ಮನ್ ಕೂಡ ಹೌದು. ನಿಮ್ಮ ಹತ್ರ ಯಾವುದೇ ಬಿಸ್ನೆಸ್ ಮಾಡೋದು ಕೂಡ ನಷ್ಟ ಅನ್ನೋದು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆ ಲಾಭ ಒಳ್ಳೆ ಯಶಸ್ಸು ಸದಾಕಾಲ ಇರುತ್ತೆ ನಿಮ್ಮ ಮುಂದಿಗೆ. ನಿಮಗೆ ಗೊತ್ತಿದೆ ಯಾವ ಬಿಸ್ನೆಸ್ಸನ್ನು ಯಾವ ರೀತಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ನಾವು ಲಾಭವನ್ನು ಪಡೆದುಕೊಳ್ಬೋದು, ಎಷ್ಟು ಚೆನ್ನಾಗಿ ಅಭಿವೃದ್ಧಿನ ಪಡ್ಕೊಳ್ಬೋದು ಅಂತ ನೀಟಾಗಿ ಟ್ಯಾಕ್ಟಿಕ್ ಮಾಡ್ತೀರಾ. ದೇವರ ಮೇಲೆ ಸದಾಕಾಲ ಒಳ್ಳೆ ನಂಬಿಕೆ ಇಟ್ಟಿರ್ತೀರ. ಪ್ರತಿಯೊಂದು ಆಗುಹೋಗುಗಳು ಕೂಡ ದೇವ್ರ ಮುಖಾಂತರವೇ ಆಗೋದು. ನನಗೆ ದೇವರ ಅನುಗ್ರಹ ಇದ್ದರೆ ಮಾತ್ರ ಜೀವನ ಮಾಡೋಕ್ಕೆ ಸಾಧ್ಯ. ಈ ಥರ ಮೈಂಡ್ ಸೆಟ್ ಇಟ್ಕೊಂಡಿರ್ತಕ್ಕಂಥವ್ರು ಖಂಡಿತ ಅದು ಶುಭವನ್ನು ತಂದು ಕೊಡುತ್ತೆ ಜೀವನದಲ್ಲಿ. ತಿಳಿದಿರಲಿ, ಎಷ್ಟೋ ಬಾರಿ ನಿಮ್ಮ ಸ್ವಭಾವಗಳು ಬೇರೆಯವರಿಗೆ ಮುಜುಗರವನ್ನು ತಂದು ಕೊಡುತ್ತದೆ. ಕಾಮಕ ಮನಸ್ಥಿತಿಯಲ್ಲಿ ಕೆಲವೊಂದು ಸಲ ವರ್ತನೆ ಮಾಡಿಬಿಡ್ತೀರಿ. ಅದು ನಿಮಗೂ ಕೂಡ ಒಳ್ಳೆಯ ಶೋಭೆ ತರತಕ್ಕಂಥದ್ದಲ್ಲ. ದಪ್ಪನೆಯ ದೇಹ ಇರತಕ್ಕಂಥವ್ರು ನೀವು. ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸಿ. BP ಶುಗರ್ ಅಥವಾ ಉಸಿರಾಟದ ತೊಂದರೆ ಸಿಗಾಕೊಳ್ತಕ್ಕಂಥ ಚಾನ್ಸಸ್ಗಳಿರುತ್ತೆ. ಅತಿಯಾದ ವಿನಯ ಖಂಡಿತವಾಗಿಯೂ ಸಂಕಷ್ಟವನ್ನು ತಂದು ಕೊಡುತ್ತೆ. ಬೇಗ ಮೋಸ ಹೋಗ್ತೀರಿ ನೀವು ಜನರ ಹತ್ರ ಮಾತಾಡ್ತಾ. ನಂಬಿಡ್ತೀರಿ ಬೇಗ. ಹೇಳಿದ್ದೆಲ್ಲವೂ ಕೂಡ ನಂಬ್ಕೊ ಹೋಗ್ತೀರಾ. ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಎಷ್ಟೇ ಆಗಿದ್ರು ಕೂಡ ನಮ್ಮವರು ಹಾಗೆ ಹೀಗೆ ಅಂತೆಲ್ಲ ಕಳ್ಕೊಂಡ್ಬಿಡ್ತೀರಿ. ಯಾರೊಂದಿಗಾದರೂ ಮಾತನ್ನು ಕೊಡಬೇಕಾದ್ರೆ, ಯಾರೊಂದಿಗಾರು ವ್ಯವಹಾರವನ್ನು ಮಾಡಬೇಕಾದ್ರೆ, ಯಾರಿಗಾರು ಹಣಕಾಸಿನ ಸಹಾಯವನ್ನು ಮಾಡಬೇಕಾದ್ರೆ 2 ಬಾರಿ ಆತ ಯಾರು, ಆತನ ಬ್ಯಾಕ್ಗ್ರೌಂಡ್ ಏನು, ಆತ ನನಗೆ ಕೊಡಬಲ್ಲನೆ, ಆತ ನನಗೆ ಹಾರ್ಮ್ಫುಲ್ ಇದನ್ನ ಇಲ್ವಾ ಅಂತ ಯೋಚನೆ ಮಾಡಿ ತದನಂತರ ಕೊಡುವಿ. ಇಲ್ಲದಿದ್ದರೆ ಕಷ್ಟಪಟ್ಟು ದುಡ್ಡಿರತಕ್ಕಂಥದ್ದು ಇನ್ಯಾರ್ದೋ ಬಾಯಿಗೆ ತಿನ್ನಿಸ್ಬೇಕಾಗತ್ತೆ. ಅಂಥ ಪರಿಸ್ಥಿತಿಯನ್ನು ಆಗಾಗ ಪುನರ್ವಸು ನಕ್ಷತ್ರವರು ತಂದ್ಕೊಂಡ್ಬಿಡ್ತಾರೆ. ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅಂತ ಹೇಳಿದ್ರೆ, ಬ್ಯಾಂಕಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಒಳ್ಳೆ ಲೈಬ್ರರಿಯನ್ ಆಗ್ಬೋದು. ಪುಸ್ತಕ ಪ್ರಿಯರಾಗಿರೋದ್ರಿಂದ ಪುಸ್ತಕದ ವ್ಯಾಪಾರ ವ್ಯವಹಾರ ಮಾಡೋರು ಒಳ್ಳೆ ಲಾಭ. ಮುದ್ರಿಕಾ ಕ್ಷೇತ್ರದ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಒಳ್ಳೆ ಅಭಿವೃದ್ಧಿ ಆಗ್ತೀರಾ.
ಹಾಸ್ಪಿಟಲ್ಗಳನ್ನು, ಮೆಡಿಕಲ್ ಸ್ಟೋರ್ಸ್ಗಳನ್ನ ಓಪನ್ ಮಾಡಿ ಖಂಡಿತವಾಗಿ ಲಾಭ ಜಾಸ್ತಿಯೇ ಲಭಿಸುತ್ತೆ ನಿಮಗೆ. ಧರ್ಮದ ವಿಚಾರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಉತ್ತಮ ಶಿಕ್ಷಕರಾಗ್ಬೋದು, ಮತ್ತು ಹಾಲಿನ ವಿಚಾರವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥರಾಗ್ಬೋದು, ದಲ್ಲಾಳಿಗೆ ಕೂಡ ಕೆಲಸ ಮಾಡ್ಬೋದು. ಒಳ್ಳೆಯ ಲಾಭವನ್ನು ಸದಾಕಾಲ ಕಾಣುವಂಥರಾಗ್ತೀರ. ತಿಳಿದಿರಲಿ, ಪುನರ್ವಸು ನಕ್ಷತ್ರದವರು ಸದಾಕಾಲ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿ. ನಿಮ್ಮೆಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಗುರುಗಳ ಅನುಗ್ರಹದಿಂದ ಮನಸ್ಸಿನ ಇಷ್ಟೈಶ್ವರ್ಯಗಳು ವೃದ್ಧಿಯಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಕೂಡ ಪ್ರೋತ್ಸಾಹಿಸಿ. ಧನ್ಯವಾದಗಳು.